ಒಂದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಮತ್ತು ಈಗ ಶಾಲೆಗಳಲ್ಲಿ ಮತ್ತು ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಏನೆಲ್ಲ? ಇವತ್ತು ಬಹುಶಃ ನಿಖಿತ್ ಎಂಬ ವಿದ್ಯಾರ್ಥಿ ಇವತ್ತು ತಮ್ಮ ಶಾಲಾ ಆಟ ಮೈದಾನ ಆಟ ಆಡೋ ಸಂದರ್ಭದಲ್ಲಿ ಇವತ್ತು ಕೊಲಾಪ್ಸ್ ಆಗಿ ತಾನು ಇವತ್ತು ಮೃತಪಟ್ಟಿದ್ದು ಅತ್ಯಂತ ನಮಗೆ ನೋವಿನ ವಿಚಾರ. ಬಹುಶಃ ಅವ್ರ ಕುಟುಂಬಕ್ಕೆ ನಾವು ನಮ್ಮದೇ ಆದ ಸಂತಾಪ ವ್ಯಕ್ತಪಡಿಸಿಕೊಂಡು ಇವತ್ತು ಕೆಲವೊಂದು ವರ್ಷಗಳಿಂದ ಬಹುಶಃ ಇವತ್ತು ಯುವಕರು ಕಾಣಲಿಕ್ಕೆ ಆರೋಗ್ಯವಂತರಾಗಿದ್ದವರು ಮತ್ತು ಈಗ ವಿದ್ಯಾರ್ಥಿಗಳು ಕೂಡ ಈ ರೀತಿ ತತ್ಕ್ಷಣವೇ ಒಂದು ಕೊಲಾಪ್ಸ್ ಆಗಿ ಇವತ್ತು ಪ್ರಾಣ ಕಲ್ಪಿಸಿದ ಬಗ್ಗೆ ಇವತ್ತು ನಾವೆಲ್ಲ ಕೂಡ ಚಿಂತಿತರಾಗಿದ್ದೇವೆ. ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕಾಗಿ ಬಹುಶಃ ಈಗಾಗಲೇ ಕೆಲವೊಂದು ಹಿಂದೆ ತನಿಖೆಗಳು ಮಾಡಿದ್ರು. ಅದೇ ಬಹುಶಃ ನಾನು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಜೊತೆ ಮಾತಾಡಿಕೊಂಡು ಹಿರಿಯ ನಮ್ಮ ಹೃದಯ ತಜ್ಞರು ಯಾರಿದ್ದಾರೆ ಚರ್ಚೆ ಮಾಡಿಕೊಂಡು ನಿಜವಾಗಿ ಇದರಲ್ಲಿ ಯಾವುದಿದೆ ಕೆಲವೊಂದು ಕಡೆ ಒಂದೊಂದು ಕಾರಣ ಅಂತ ಬರ್ತದೆ. ಅದು ನಿಜವಾಗಿ ಕೂಡ ಬಹುತೇಕ ಏನದಕ್ಕೆ ಕಾರಣ ಅಂತ ನಾವಿವತ್ತು ಮಾಡಿ ಅದರ ಬಗ್ಗೆ ನಾವು ನಿಮ್ಗೆ ತಿಳಿಸ್ಲಿಕ್ಕೆ ನಾವು ಇಚ್ಛಿಸ್ತೇವೆ. ಈಗ 50 ವರ್ಷ ಮೇಲ್ಪಟ್ಟವರಿಗೆ ಎಲ್ರಿಗೂ ಕೂಡ ಈಗ ಒಂದು ಮೆಡಿಕಲ್ ಟೆಸ್ಟ್ ಮಾಡುವಂತ ಅನಿವಾರ್ಯತೆ ಇದೆ. ಈಗ ಸಣ್ಣ ಮಕ್ಕಳಿಗೂ ಕೂಡ ಮಾಡುವಂತ ಅನಿವಾರ್ಯತೆ ಇದೆಯಾ ಅಂತ? ಅಲ್ಲ, ಈಗಾಗಲೇ ನಮ್ಮಲ್ಲಿ ARBI ಸ್ಕೂಲ್ ಟೀಮ್ ಅಂತ ಇದೆ. ಆರೋಗ್ಯ RBSK ರಾಷ್ಟ್ರೀಯ ಬಾಲ ಶಿಕ್ಷಣ ಮತ್ತು ಸ್ವಾಸ್ಥ್ಯ ಶಿಕ್ಷಣ ಅಂತ ಹೇಳಿಕೊಂಡು ಅವತ್ತು ನಾನೇ ಸಚಿವನಾಗಿದ್ದಾಗ ಮಾಡಿದ್ದು 2013. ಅದರ ಅನುಗುಣಂತೆ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಲ್ತ್ ಟೀಮ್ ಅಂತಿದೆ. ಅವ್ರು ಪ್ರತಿ ಶಾಲೆಗೆ ಹೋಗಬೇಕು, ಸರ್ಕಾರಿ ಶಾಲೆಗೆ ಹೋಗಬೇಕು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಂಪ್ಲೀಟ್ ಹೆಲ್ತ್ ಇಂಡೆಕ್ಸ್ ಚೆಕ್ ಮಾಡಬೇಕು. ಅಲ್ಲಿ ಅವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಅವರ ತಂದೆ ತಾಯಿ ಹೇಳಿ ಸರ್ಕಾರ ಮುಖಾಂತರ ಉಚಿತವಾಗಿ ಆಪರೇಷನ್ ಚಿಕಿತ್ಸೆ ಮಾಡಬೇಕಂತ ಯೋಜನೆ ಇದೆ. ಆದರೆ ಇದು ಅವರು ಒಮ್ಮೆ ಹೋಗಿ ಬರ್ತಾರೆ. ಇದರಲ್ಲಿ ಈ ರೀತಿ ಅವ್ರು ಯಾಕೆ ಆಗ್ತದೆ ಮತ್ತು ಯುವಕರು ಯಾಕೆ ಕಲ್ಕೊಂಡು ಹಿರಿಯರಿಗೆ ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ನಮ್ಮ ಅದೇ ಹೃದಯ ಸಂಜೀವ ಅಂತ ಹೇಳಿ ಒಂದು ಕಾರ್ಯಕ್ರಮ ಈಗಾಗಲೇ ಇದೆ. ಅದೇನಂತೇಳಿ ಯಾರಿಗ ಸ್ವಲ್ಪ ಮಟ್ಟಿನ ಎದೆ ನೋವು ಕಂಡು ಬಂದರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಅಲ್ಲಿ ಬಹುಶಃ ಇವತ್ತು ನಾವು ಅವರನ್ನು ECG ಟೆಸ್ಟ್ ಮಾಡಿ ECG ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಕೂಡ ತಕ್ಷಣ ಅವರಿಗೆ ಒಂದು ನಾವು ಇಂಜೆಕ್ಷನ್ ಔಷಧಿ ಕೊಟ್ಟು ಅವ್ರನ್ನ ತಾಲೂಕು ಆಸ್ಪತ್ರೆಗೆ ಅಥವಾ ಈ ಹೃದಯ ರೋಗಕ್ಕೆ ಸಂಬಂಧಪಟ್ಟಾಗೆ ಚಿಕಿತ್ಸೆ ವ್ಯವಸ್ಥೆ ಇರುವುದು ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ಎಂಜಿಯೋಗ್ರಾಮ್ ಮಾಡಿ ಮತ್ತೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡೋ ಸ್ಕೀಮ್ ಕೂಡ ಇರ್ತಿದೆ. ಅದರಲ್ಲಿ ಬಹಳಷ್ಟು ಜನ ಅವರ ಒಂದು ಜೀವನ ಇವತ್ತು ಉಳಿಸಿಕೊಂಡು ಬಂದಿದ್ದಾರೆ. ಇದು ಕೆಲವು ತಾಲೂಕು ಮತ್ತು ಜಿಲ್ಲೆಯಲ್ಲಿದೆ. ಇದು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಮುಂದೆ ನಾವು ವಿಸ್ತರಣೆ ಮಾಡಲಿಕ್ಕೆ ಈಗ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ.